ಮಾಡಬೇಕಂತೇಳಿ ಸಿಎಂ ತವರು ಜಿಲ್ಲೆ ಮೈಸೂರಲ್ಲಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಸತ್ಯಾಗ್ರಹ ಆರಂಭಿಸಿದ್ದಾರೆ. ಮೈಸೂರಿನ ಕ್ರಾಂತಿ ವೃತ್ತದ ಮುಂಭಾಗದಲ್ಲಿ ಈಗಾಗಲೇ ಕಾಂಗ್ರೆಸ್ನ ಕಾರ್ಯಕರ್ತರು KP ಭಾಗ್ಯರಾಜ್ ಅವರ ನೇತೃತ್ವದಲ್ಲಿ ಈಗಾಗಲೇ ಇರೋ ಸತ್ಯಾಗ್ರಹವನ್ನು ಆರಂಭಿಸುವ ಮೂಲಕವಾಗಿ ಅದು ಕೂಡ ಸಿಎಂ ತವರು ಜಿಲ್ಲೆ ಮೈಸೂರಿನಲ್ಲಿ DK ಶಿವಕುಮಾರ್ ಪರವಾಗಿ ಒಂದು ಕೂಗು ಕೇಳಿಬರ್ತಾ ಇರುವುದು ಸಾಕಷ್ಟು ಈಗಾಗಲೇ ಇಲ್ಲಿರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಉದ್ದೇಶ ಇಷ್ಟೇ. ಕಳೆದ 40 ವರ್ಷಗಳಿಂದ ನಮ್ಮ DK ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಪಕ್ಷಕ್ಕೆ ಜೀವ ಮತ್ತು ಜೀವನವನ್ನು ತ್ಯಾಗ ಮಾಡಿದ್ದಾರೆ. ಆದ್ದರಿಂದ ಈ ಸತ್ಯಾಗ್ರಹದ ಮೂಲಕ ನಾವು ಹೈಕಮಾಂಡ್ಗೆ ಆಗ್ರಹ ಮಾಡ್ತಾ ಇದ್ದೇವೆ. ದಯವಿಟ್ಟು ಈ ಕೂಡಲೇ ಅವ್ರನ್ನ ಬೇಗ ಮುಖ್ಯಮಂತ್ರಿ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಅವರ ತ್ಯಾಗವನ್ನು ಗಣನೆಗೆ ತಗೊಂಡು ಅವ್ರಿಗೆ ಬೇಗ ಮುಖ್ಯಮಂತ್ರಿ ಮಾಡಿ ಈ ಪಕ್ಷದ ಬೆಳವಣಿಗೆಗೆ ತಾವು ಸಹಕರಿಸಬೇಕು ಅಂತೇಳಿ ಹೈಕಮಾಂಡ್ಗೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೇನೆ, ಒತ್ತಡ ಮಾಡ್ತಿದ್ದೇನೆ. ಒಂದು ವೇಳೆ ಇವ್ರನ್ನ ನೀವು ಮಾಡಲಿಲ್ಲ ಅಂದರೆ ಪಂಚರಾಜ್ಯ ಎಲೆಕ್ಷನ್ನಲ್ಲಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆ ಶೂನ್ಯ ಆಗುತ್ತೆ. ಒಂದು ವೇಳೆ ಈ ಕೂಡಲೇ ಹೈಕಮಾಂಡು ಸೂಕ್ತ ನಿರ್ಧಾರವನ್ನು ತಗೊಂಡು ನೀವು ಮಾಡ್ತಿರೋ ಮಾಡಲ್ಲೋನನ್ನು ಬೇಗ ಸ್ಪಷ್ಟಪಡಿಸಿ ಪತ್ರಿಕಾ ಮುಖಾಂತರ ಕೂಡ ಹೈಕಮಾಂಡು ಸ್ಪಷ್ಟಪಡಿಸಬೇಕು. ಒಂದು ವೇಳೆ ನೀವು ಯಾವುದೂ ಈ ಕೂಡಲೇ ನೀವು ನಿರ್ಧಾರ ಮಾಡಲಿಲ್ಲ ಅಂದರೆ ನಾವು ಮೈಸೂರಿಂದ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರೆ ಮಾಡುವ ಒಂದು ಕಾರ್ಯಕ್ರಮವನ್ನು ನಾವು ಬೃಹತ್ತಾಗಿ ಹಮ್ಮಿಕೊಳ್ಳುವ ಅವಕಾಶ ನಾವು ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಮನವಿನ ಹೈಕಮಾಂಡ್ ಪರಿಗಣಿಸಿ ಅಂತೇಳಿ ತಮ್ಮಲ್ಲಿ ಮನವಿ.